ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ಗೌರಿ ಗಣೇಶ ಹಬ್ಬದ ದಿನ ಗಣೇಶನ ಯಾವ ರೀತಿ ತರಬೇಕು, ಯಾವ ಥರ ಗಣೇಶನ ಮನೆಯಲ್ಲಿ ಕೂರಿಸ್ಬೇಕು, ಗಣೇಶನ ಪೂಜೆಗಳನ್ನ ಯಾವ ಥರ ಮಾಡಬೇಕು ಮತ್ತು ಗಣಪತಿಯ ವಿಸರ್ಜನಾ ಕ್ರಮವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವರ್ಷಕ್ಕೊಮ್ಮೆ ಭೂಮಿಗೆ ಅಂದರೆ ಈ ಒಂದು ಧರೆಗೆ ಒಂದು ತಾಯಿ ಗೌರಮ್ಮ ಮತ್ತು ವಿಘ್ನೇಶ್ವರ ಇಬ್ಬರು ಒಟ್ಟಿಗೆ ಇಳಿದು ಬರ್ತಾರಂತೆ. ಪ್ರತಿಯೊಬ್ಬರು ಮನೆಗೂ ಹೋಗಿ ಅವರ ಸಂಕಷ್ಟಗಳನ್ನ ಆಲಿಸಿ ಅದನ್ನು ನಿವಾರಣೆ ಮಾಡ್ತಾರಂತೆ. ಸೊ ಆ ಕಾರಣಕ್ಕೋಸ್ಕರನೇ ಈ ಗೌರಿ ಗಣೇಶ ಹಬ್ಬನ ಎಷ್ಟೋ ಜನ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಕೈಯಲ್ಲಿ ಶಕ್ತಿ ಇಲ್ಲ ಅಂದವರು ಅವರ ಮಟ್ಟಿಗಾದ್ರೂ ಸರಿ ಗಣೇಶ ವಿಗ್ರಹ, ಗೌರಿ ವಿಗ್ರಹನ ಮನೆಗೆ ತಂದು ಪೂಜೆ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಈ ಒಂದು ಹಬ್ಬಕ್ಕೆ ಅದರದೇ ಆದ ತುಂಬ ಮಹತ್ವ ಇದೆ. ಸೊ ಹಾಗಾಗಿ ಭಕ್ತಿಯಿಂದ, ನಿಮ್ಮ ಒಂದು ಶ್ರದ್ಧೆ ಭಕ್ತಿಯಿಂದ ಈ ಒಂದು ಹಬ್ಬನ ಮಾಡಿ ಪ್ರತಿಯೊಬ್ಬರು ಮನೆಯಲ್ಲಿರುವಂಥ ಸಂಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾವುದೇ ಹಬ್ಬ ಆದ್ರೂ ಶುಚಿತ್ವಕ್ಕೆ ಫಸ್ಟು ಆದ್ಯತೆ ಕೊಡಬೇಕು. ಸೊ ಅದೇ ಪ್ರಕಾರ ಈ ಗೌರಿ ಗಣೇಶ ಹಬ್ಬಕ್ಕೂ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಗೌರಿ ಕೂರಿಸೋರು ಮಂಗಳವಾರ ಗೌರಿನ ಕೂರಿಸಿ ಪೂಜೆನ ಮಾಡ್ಬೋದು. ಇನ್ನು ಹಬ್ಬದ ದಿನ ಆಗಸ್ಟ್ 31ನೇ ತಾರೀಕು ಬುಧವಾರ ನೀವು ಗೌರಿ ಗಣೇಶನ ಒಟ್ಟಿಗೆ ತರ್ತೀವಿ ಅನ್ನೋದಾದರೆ ಬೆಳಿಗ್ಗೆ ಎದ್ದಾಗ ಮತ್ತೊಮ್ಮೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಹೊಸ್ಲಿಗೆ ರಂಗೋಲಿ ಹಾಕಿ, ಮನೆ ಮುಂದೆ ರಂಗೋಲಿ ಹಾಕಿ, ಹೊಸ್ಲಿಗೆ ನೀವು ತೋರಣ ಕಟ್ಟಿ ಕಂಪ್ಲೀಟಾಗಿ ನೀವು ಹಬ್ಬನ ಯಾವ ಥರ ವಿಜೃಂಭಣೆಯಿಂದ ಮಾಡ್ತೀರಾ ಆ ಥರ ನೀವು ಶೃಂಗಾರ ಎಲ್ಲ ಮಾಡಿ ಗಣಪತಿ ಕೂರಿಸೋ ಜಾಗದಲ್ಲಿ ಮತ್ತೊಮ್ಮೆ ಗಂಜಲ ಹಾಕ್ಕೊಂಡು ಒರೆಸಿ ಜಾಗನ ನೀವು ಮಡಿಯಾಗಿ ಇಟ್ಟು ಮನೆಯಲ್ಲಿ ಮಂಟಪನ ರೆಡಿ ಮಾಡಬೇಕು. ಯಾವ ಥರ ಅಂದರೆ ಗಣಪತಿ ಕೂರಿಸೋ ಜಾಗದಲ್ಲಿ ಗಂಜಲಾಗಿ ಒರೆಸಾದ್ಮೇಲೆ ಒಂದು ಪುಟ್ಟದಾದ ರಂಗೋಲಿನ ಬಿಡಿಸಿ ಅದು ಅಕ್ಕಿ ಹಿಟ್ಟಿಂದ ಬಿಡಿಸ್ಬೇಕು. ನಂತರ ಒಂದು ಮಣೆನ ಇಟ್ಟು ಮಣೆ ಮೇಲೆ ನೀವು ಒಂದು ಬಾಳೆ ಎಲೆನ ಇಡಬೇಕು. ಯಾವ ಥರ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿನ ಕೂರಿಸೋದಕ್ಕೆ ನಾವು ಪೀಠನ ರೆಡಿ ಮಾಡ್ತೀವೋ ಅದೇ ಥರ ಒಂದು ಬಾಳೆ ಎಲೆನ ಇಡ್ಬೋದು. ಅಥವಾ ಮಣೆ ಮೇಲೆ ನೀವು ಒಂದು ಯೆಲ್ಲೋ ಕಲರ್ ಬಟ್ಟೆ ಅಥವಾ ವೈಟ್ ಕಲರ್ ಬಟ್ಟೆ ಅಥವಾ ಕೆಂಪು ಕಲರ್ ವಸ್ತ್ರ, ಅದು ಹೊಸದಾದರೆ ಒಳ್ಳೆಯದು. ಆ ವಸ್ತ್ರವನ್ನು ನೀವು ಕೂರಿಸುವಂಥ ಪೀಠದ ಮೇಲೆ ಹಾಕಿ ಅದ್ರ ಮೇಲೆ ಅಕ್ಕಿನ ಹರಡಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಅಥವಾ ಒಂದು ಬಾಳೆ ಎಲೆನ ಮಣೆ ಮೇಲೆ ಹಾಕಿ ಅದ್ರ ಮೇಲೆ ನೀವು 4 ಹಿಡಿಯಷ್ಟು ಅಕ್ಕಿನ ಹಾಕಬೇಕು, 1 ಹಿಡಿಯಷ್ಟು ಬೇಳೆನ ಹಾಕಬೇಕಾಗತ್ತೆ. ಅಂದರೆ 5 ಮುಷ್ಟಿಯಷ್ಟು ನೀವು ಅಲ್ಲಿ ಧಾನ್ಯನ ಹಾಕ್ದಂಗೆ ಆಗುತ್ತೆ. ಸೊ ಹಾಗಾಗಿ 4 ಮುಷ್ಟಿಯಷ್ಟು ಅಕ್ಕಿ, 1 ಮುಷ್ಟಿಯಷ್ಟು ಬೇಳೆಕಾಳನ್ನ ಹಾಕಿ ನೀವು ರೆಡಿ ಮಾಡಬೇಕು. ಗಣೇಶ ದಪ್ಪದಾದರೆ ಅದ್ರ ತಕ್ಕಂಗೆ ನೀವು 5 ಹಿಡಿಯಷ್ಟು ಹಾಕಬೇಕು ಅಥವಾ 5 ಸೇರು ಹಾಕ್ಬೋದು. ನೀವು ಪುಟ್ಟ ಗಣೇಶ ತಂದರೆ ಅದಕ್ಕೆ ಬೇಕಾದಂಗೆ ನೀವು ಬೇಳೆ ಮತ್ತು ಅಕ್ಕಿನ ನೀವು ಹಾಕಬೇಕಾಗತ್ತೆ. ರೆಡಿ ಮಾಡಿ ಅದನ್ನು ಫುಲ್ ಹರಡ್ಬಿಟ್ಟು ಗಣೇಶನ ಕೂರ್ಸೋಕ್ಕೆ ರೆಡಿ ಮಾಡಿ ಅದ್ರ ಮೇಲೆ ಸ್ವಲ್ಪ ಅಕ್ಷತೆ, ಅರಿಶಿನ, ಕುಂಕುಮ ಎಲ್ಲನ ಹಾಕಿ ರೆಡಿ ಮಾಡಿ ಮನೆಯಲ್ಲಿ ಪೀಠನ ರೆಡಿ ಮಾಡ್ಕೊಳ್ಳಿ. ತಪ್ಪದೆ ಮಂಟಪಕ್ಕೆ 2 ಬಾಳೆಕಂಬ ಕಟ್ಟಿರಬೇಕು, ಮಾವಿನ ತೋರಣ ಕಟ್ಟಿರಬೇಕು. ನೀವು ಹೂಗಳಿಂದ ಯಾವ ಥರ ಅರೇಂಜ್ ಮಾಡ್ಕೋಬೇಕು ಆ ಥರ ಫುಲ್ ಡೆಕೋರೇಷನ್ ಮಾಡಿಟ್ಕೊಳ್ಳಿ. 5 ಥರ ಹಣ್ಣುಗಳನ್ನ ತಟ್ಟೆಗೆ ತುಂಬಿಸಿ ಇಡ್ಬೋದು ಅಥವಾ ಒಂದೇ ತಟ್ಟೆಯಲ್ಲಿ 5 ಥರ ಹಣ್ಣುಗಳನ್ನ ಹಾಕಿ ಇಡ್ಬೋದು. ಗಣೇಶನಿಗೆ ಇಷ್ಟವಾದಂಥ ಸಿಹಿ ಕಡುಬು, ಒಣ ಕಡುಬು, ನೀವು ಚಕ್ಕುಲಿ, ರವೆ ಉಂಡೆ ಈ ಥರ ಎಣ್ಣೆಯಲ್ಲಿ ಕರೆದಿರುವಂಥ ಯಾವುದೇ ಪದಾರ್ಥಗಳನ್ನ ನೀವು ಮಾಡಿ ನೀವು ಗಣಪತಿಗೆ ಇಡ್ಬೋದು. ಆದರೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಕಡುಬುನಂತೂ ಮಾಡೋದನ್ನ ಮರಿಬೇಡಿ. ಸೊ ಅದನ್ನೆಲ್ಲ ನೀವು ಮಡಿಯಿಂದ ಸ್ನಾನ ಮಾಡಿಕೊಂಡು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ತಪ್ಪದೆ ಪೂಜೆಗೆ ತೆಂಗಿನಕಾಯಿ ಒಡೆದು ಪೂಜೆ ಮಾಡಬೇಕಾಗಿರೋದನ್ನ ತೆಂಗಿನಕಾಯಿ ರೆಡಿ ಮಾಡಿ ಇಟ್ಕೊಳ್ಳಿ. ಪ್ರತಿಯೊಂದೂ ಪೂಜೆ ಬೇಕಾದ ಧೂಪ, ದೀಪ, ತುಪ್ಪದ ಆರತಿಗಳು ಎಲ್ಲನೂ ರೆಡಿ ಮಾಡಿ ಮನೇಲಿ ಇಟ್ಬಿಟ್ಟು ನಂತರ ನೀವು ಗಣೇಶನ ತರೋದಕ್ಕೆ ಹೋಗ್ಬೋದು. ತರೋಕ್ಕೆ ಹೋಗುವಾಗೂ ಅಷ್ಟೇ ಎಲ್ಲರೂ ತಲೆಗೆ ಸ್ನಾನ ಮಾಡಿಕೊಂಡು ಮಡಿಯಿಂದ ಹೊಸ ಬಟ್ಟೆನ ಹುಟ್ಟು, ಗಂಡು ಮಕ್ಕಳಿದ್ರೆ ದಯವಿಟ್ಟು ಅವ್ರ ಕೈಲೇ ಗಣಪತಿನ ತರಿಸಿ ಅಥವಾ ನಿಮ್ಮ ಯಜಮಾನ್ರ ಕೈಲಿ ಗಣಪತಿನ ತರಿಸೋದು ತುಂಬ ಒಳ್ಳೆಯದು. ಗಣೇಶ ತರೋಕ್ಕೆ ಹೋಗೋರು ಏನೆಲ್ಲ ತೊಗೊಂಡು ಹೋಗ್ಬೇಕಂದ್ರೆ ಒಂದು ತಟ್ಟೆ, ಸ್ವಲ್ಪ ಅಕ್ಕಿ, ಸ್ವಲ್ಪ ಗರಿಕೆ, 1-2 ಗಂಧ ಕಡ್ಡಿ ಮತ್ತು ಒಂದು ಸಣ್ಣ ಕರ್ಪೂರ ಮತ್ತು ಒಂದು ಗಣೇಶನ ಮುಚ್ಚಿ ತರೋದಕ್ಕೆ ಒಂದು ವೈಟ್ ಬಟ್ಟೆ, ಇದಿಷ್ಟು ತೊಗೊಂಡೋಗ್ಬೇಕು. ತೊಗೊಂಡು ಬರಬೇಕಾದ್ರೆ ಚೆನ್ನಾಗಿರುವಂಥ ಮೂರ್ತಿ ಭಿನ್ನ ಆಗದೆ ಇರೋ ರೀತಿ ಇರುವಂಥದ್ದು ಹುಡುಕಿ ನೀವು ತೊಗೊಂಡಾದ್ಮೇಲೆ ಗಣೇಶನ ಒಂದು ನೀವು ದುಡ್ಡು ಕೊಟ್ಟು ಬೈ ಮಾಡಾದ್ಮೇಲೆ ಗಣೇಶನಿಗೆ ಒಂದು ಸ್ವಲ್ಪ ಕಡ್ಡಿ ಹಚ್ಚಿ ಅಲ್ಲೇ ಕರ್ಪೂರನೂ ಹಚ್ಚಿ ಗಣೇಶನ ನಮಸ್ಕಾರ ಮಾಡಿಕೊಂಡು ನೀವು ತಂದಿರುವಂಥ ತಟ್ಟೆಗೆ ಅಕ್ಕಿ ಗರ್ಕೆನ ಹಾಕಿ ಅದ್ರ ಮೇಲೆ ನೀವು ಗಣೇಶನ ಕೂರಿಸಿ ಗೌರಮ್ಮನ ಮುಂದೆ ಕೂರಿಸ್ಬೇಕು. ನಂತರ ಏನು ಮಾಡಬೇಕು, ಒಂದು ವೈಟ್ ಬಟ್ಟೆನ ಗೌರಿ ಮತ್ತು ಗಣೇಶನ ಮುಚ್ಚಿಬಿಡ್ಬೇಕು. ಅಂದರೆ ಬೇರೆ ನೀವು ತರೋದನ್ನ ಯಾರೂ ನೋಡಬಾರ್ದು. ಸೊ ಆ ಕಾರಣಕ್ಕೆ ವೈಟ್ ಬಟ್ಟೆನ ಮುಚ್ಚಿ ನೀವು ಗಣೇಶ ಗೌರಮ್ಮನ ತೊಗೊಂಬರ್ಬೋದು. ತಂದವ್ರನ್ನ ನೀವು ಮನೆ ಬಾಗಿಲಲ್ಲಿ ನಿಲ್ಲಿಸಿ ಅವ್ರ ಕಾಲು ತೊಳೆದು ಒಮ್ಮೆ ನೀವು ಕೆಂಪಾರ್ತಿನ ಬೆಳಗ್ಬಿಟ್ಟು ನೀವು ಅವ್ರನ್ನ ಬಲಗಾಲಿಟ್ಟು ಒಳಗೆ ಬಾ ಅಂತ ಹೇಳಿ ಗಣಪತಿನ ಮನೆ ಒಳಗಡೆ ಮಾಡ್ಕೋಬೇಕು. ತಂದ ತಕ್ಷಣ ಇಮಿಡಿಯೇಟಾಗಿ ಮಂಟಪದಲ್ಲಿ ಕೂರಿಸ್ಬೇಡಿ. ಅಂದರೆ ನೀವು ರೆಡಿ ಮಾಡಿಟ್ಟಿರ್ತೀರಲ್ಲ ಆ ಮಂಟಪದಲ್ಲಿ ಕೂರಿಸ್ಬೇಡಿ. ಪಕ್ಕದಲ್ಲಿ ಗಣೇಶನ ಇಟ್ಬಿಟ್ಟು ಒಂದು ವೈಟ್ ಬಟ್ಟೆ ತೊಗೊಂಡು ಸ್ವಲ್ಪ ಶುದ್ಧವಾದ ನೀರು ಅದಕ್ಕೆ ಒಂದು ತೊಟ್ಟಷ್ಟು ಗಂಜಲನ ಹಾಕ್ಕೊಂಡು ಆ ಬಟ್ಟೆಯಿಂದ ಗಣೇಶನ ಮೂರ್ತಿ, ಗೌರಮ್ಮನ ಮೂರ್ತಿನ ಪೂರ್ತಿ ಚೆನ್ನಾಗಿ ಒರೆಸಿ ನಂತರ ನೀವು ಫಸ್ಟು ಗೌರಮ್ಮನ ಪ್ರತಿಷ್ಠಾಪನೆ ಮಾಡಿ. ಗಣೇಶನ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ಬೋದು ಅಥವಾ ಗಣೇಶನ ಕೆಳಗಡೆ ಅಂದರೆ ಮುಂದೆ ಗೌರಮ್ಮ ಬರಬೇಕು. ಸೊ ಆ ರೀತಿ ನೀವು
ಗೌರಿ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಗೌರಮ್ಮನಿಗೂ ಅಷ್ಟೇ ನೀವು ಯಾವ ಥರ ಮಂಟಪನ ಗಣೇಶಂಗೆ ರೆಡಿ ಮಾಡಿರ್ತೀರೋ ಅದ್ರಲ್ಲಿ ಅದೇ ಥರ ಚಿಕ್ಕದಾಗಿ ಆದರೂ ಸರಿಯೇ ಒಂದು ಪುಟ್ಟದಾದ ರಂಗೋಲಿ ಬಿಟ್ಟು ಅದ್ರ ಮೇಲೆ ಮಣೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಅಕ್ಕಿನ ಹಾಕಿ ಅದ್ರ ಮೇಲೆ ನೀವು ಫಸ್ಟು ಗೌರಮ್ಮನ ಪ್ರತಿಷ್ಠಾಪನೆ ಮಾಡಿ ನಂತರ ನೀವು ಗಣೇಶನ ಆವನ ಜಾಗದಲ್ಲಿ ನೀವು ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಒಮ್ಮೆ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಗಣೇಶನ ಅಲುಗಾಡಿಸ್ಬಾರ್ದು. ಸೊ ಆ ಕಾರಣಕ್ಕೋಸ್ಕರ ಗಣೇಶನಿಗೆ ನೀವು ಜಾಗರೂಕತೆಯಿಂದ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ ಮತ್ತು ಜನಿವಾರ ಬರುತ್ತೆ 9 ಎಳೆದು, ಅದು ನಿಮಗೆ ಸಪ್ರೇಟಾಗಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ಫಸ್ಟು ಜನಿವಾರ ಹಾಕಬೇಕು. ಗಣೇಶನ ತಂದು ಇಟ್ಟ ತಕ್ಷಣ ಜನಿವಾರ ಹಾಕಿ ನಂತರ ನೀವು ಗೆಜ್ಜೆ ವಸ್ತ್ರ ಧರಿಸಿ ಮತ್ತು ಗರಿಕೆ ಈ ಥರ ಪ್ರತಿಯೊಂದು ಏನೆಲ್ಲ ಹೂವುಗಳಿರುತ್ತೆ ಅದರಿಂದ ಅಲಂಕಾರ ಮಾಡಿ ನೀವು ತಟ್ಟೆಗಳನ್ನ ಜೋಡಿಸಿ ದೀಪದಿಂದ ಪೂಜೆನ ಮಾಡಬೇಕಾಗತ್ತೆ. ತಪ್ಪದೆ ತೆಂಗಿನಕಾಯಿನ ಹೊಡೆದು ಗಣೇಶನಿಗೆ ನೈವೇದ್ಯನ ಮಾಡಬೇಕು. ನೀವು ಇಟ್ಟಿರುವಂಥ ಕಡುಬುಗಳು ಎಲ್ಲನೂ ನೀವು ಅವನಿಗೆ ನೈವೇದ್ಯನ ಮಾಡಿ ಮಹಾಮಂಗಳಾರತಿನ ಮಾಡ್ಬೋದು. ಮಹಾಮಂಗಳಾರತಿನೂ ಅಷ್ಟೇ ನಾನು ಹೇಳ್ದಂಗೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ಏಕಾರತಿ, ಪಂಚಾರತಿ ಅಥವಾ 9 ದೀಪಗಳ ಆರತಿ ಯಾವುದು ಬೇಕಾದ್ರೂ ನೀವು ಮಾಡಿ ಪೂಜೆನ ಮುಗಿಸ್ಕೋಬೋದು. ಇನ್ನು ಗಣೇಶ ಹುಟ್ಟಿರೋದು ಮಧ್ಯಾಹ್ನ ಆಗಿರೋದ್ರಿಂದ ಈ ರಾಹುಕಾಲ ಬಿಟ್ಟು ಮತ್ತು ಯಮಗಂಡ ಕಾಲ ಬಿಟ್ಟು ನೀವು ಮಧ್ಯಾಹ್ನ ಸಮಯದಲ್ಲೂ ಬೇಕಾದ್ರೂ ತೊಗೊಂಡು ಬರ್ಬೋದು ಗಣೇಶನ್ನ. ಪಂಚಾಂಗದ ಪ್ರಕಾರ ಬುಧವಾರ ರಾಹುಕಾಲ ಬಂದು 12 ಗಂಟೆಯಿಂದ 1:30ವರೆಗೂ ಇದೆ. ಆ ಸಮಯದಲ್ಲಿ ತರಬೇಡಿ. ಮತ್ತು ಯಮಗಂಡ ಕಾಲ ಬಂದು ಬೆಳಗ್ಗೆ 7:30ಯಿಂದ 9 ಗಂಟೆ ಗಂಟ ಇದೆ. ಗೂಳಿಕ ಕಾಲ ಬಂದು 10:30ಯಿಂದ 12 ಗಂಟೆ ಗಂಟ ಇದೆ. ಅಂದರೆ ಅಲ್ಲಿಗೆ ನೀವು ಬೆಳಿಗ್ಗೆ 9 ಗಂಟೆ ಮೇಲೆ 10:30 ಒಳಗಡೆ ನೀವು ಬೇಕಾದ್ರೆ ಗಣೇಶನ ತರ್ಬೋದು, ಅಥವಾ 12 ಅಂದರೆ 1:30 ಮೇಲೆ ನೀವು ಗಣೇಶನ ತರ್ಬೋದು. ಈ ಥರ ನೀವು ಕಾಲನ ನೋಡಿಕೊಂಡು ಅವತ್ತೊಂದು ದಿನ ನೋಡಿಕೊಂಡು ನೀವು ಗಣೇಶನ ಮನೆಗೆ ತೊಗೊಬನ್ನಿ. ಇನ್ನು ಗಣೇಶನಿಗೆ ನೈವೇದ್ಯ ಎಲ್ಲ ಹಾಗೆ ಮಹಾಮಂಗಳಾರತಿ ಆದಮೇಲೆ ಮನೆಯವರೆಲ್ಲ ಸೇರಿಕೊಂಡು ಒಟ್ಟಿಗೆ ಕೂತು ಊಟ ಮಾಡಿ ನಿಮ್ಮ ಮನೆಗೆ ಬಂದಂಥ ಅತಿಥಿಗಳಿಗೆ ತಪ್ಪದೇ ಊಟ ಕೊಡಿ. ಈ ರೀತಿ ಗಣೇಶನ ಹಬ್ಬನ ನೀವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಸೆಲೆಬ್ರೇಟ್ ಮಾಡ್ಬೋದು. ಇನ್ನು ಗಣಪತಿಯ ವಿಸರ್ಜನಾ ಕ್ರಮ ಯಾವ ಥರ ಇರಬೇಕು ಅಂದರೆ, ಒಂದೇ ದಿನ ಗಣಪತಿನ ಕೂರಿಸೋರು ಅವತ್ತೊಂದು ದಿನ ಸಂಜೆನೇ ನೀವು ಗಣೇಶನ ವಿಸರ್ಜನೆ ಮಾಡಬೇಕಾಗತ್ತೆ. ಗಣೇಶನ ವಿಸರ್ಜನೆ ಮಾಡೋ ಮುಂಚೆ ಮತ್ತೆ ನೀವು ಧೂಪ ದೀಪ ಆರತಿ ಮಾಡಿ ತೆಂಗಿನಕಾಯಿ ಹೊಡೆದು ಪೂಜೆನ ಮಾಡಿ ಒಂದು ನೈವೇದ್ಯನ ನೀವು ಮಾಡಲೇಬೇಕಾಗತ್ತೆ. ಹೌದು, ಯಾವುದಾದ್ರೂ ಸರಿ, ಮೊಸರನ್ನ ಆದರೂ ಪರವಾಗಿಲ್ಲ, ಕಡಲೆಕಾಳು ಉಸ್ಲಿ ಜಾಸ್ತಿ ಮಾಡ್ತಾರೆ ಅದನ್ನಾದರೂ ಪರವಾಗಿಲ್ಲ, ನೀವು ಒಂದು ನೈವೇದ್ಯನ ಹೊಸದಾಗಿ ಮಾಡಿ ಗಣೇಶನ ಮುಂದೆ ಇಟ್ಟು ಪೂಜೆ ಎಲ್ಲ ಮಾಡಿ ನೀವು ಅಡ್ಬಿದ್ದು ನಮಸ್ಕಾರ ಮಾಡಿಕೊಂಡು ಏನಾದರೂ ತಪ್ಪಿದರೆ ಕ್ಷಮೆನ ಕೇಳಿ ನೀವು ನಂತರ ನೀವು ವಿಗ್ರಹ ಅಂದರೆ ಗಣೇಶನ ಕದಲಿಸ್ಬೇಕಾಗತ್ತೆ. ಗಣೇಶನ ಕದಲಿಸ್ಬೇಕಾದ್ರೂ ಅಷ್ಟೇ ಗಣೇಶನ ಬಲಭಾಗದಲ್ಲಿರುವಂಥ ಹೂಗಳನ್ನ ನೀವು ತೆಗೆದುಬಿಟ್ಟು ನಂತರ ನೀವು ಗಣೇಶನ ಎತ್ಕೊಂಡು ಹೋಗ್ಬೋದು. ಎತ್ಕೊಂಡು ಹೋಗೋವಾಗಲೂ ಅಷ್ಟೇ ಗಂಡು ಮಕ್ಕಳೇ ಈ ಒಂದು ವಿಸರ್ಜನೆ ಮಾಡೋದು ಒಳ್ಳೆಯದು. ನೀವು ಅಲ್ಲಿ ಯಾವುದಾದ್ರೂ ಅನುಕೂಲಗಳಿದ್ರೆ ಅಂದರೆ ಕೆಲವು ಕಡೆ ಬೀದಿಗೊಂದು ಅಥವಾ ಏರಿಯಾಗೊಂದು ಟ್ಯಾಂಕ್ಗಳನ್ನ ರೆಡಿ ಮಾಡಿರ್ತಾರೆ ಗಣಪತಿ ವಿಸರ್ಜನೆ ಮಾಡೋಕ್ಕೆ, ಅಲ್ಲಿಗೆ ನೀವು ತೊಗೊಂಡೋಗಿ ಗಣೇಶನ ಕೊಟ್ಬಿಟ್ಟು ಬನ್ನಿ. ಅಥವಾ ನಿಮಗೆ ಆ ಥರ ಅನುಕೂಲಗಳಿಲ್ಲ ಅಂತಂದರೆ ನಿಮ್ಮ ಮನೆಯ ಹೊರಗಡೆ ಒಂದು ಶುದ್ಧವಾದ ಬಕೆಟ್ನ ಇಟ್ಟು ಅದರಲ್ಲಿ ನೀರನ್ನ ತುಂಬಿಸಿ ನೀವು ಅದರ ಒಳಗಡೆ ಗಣೇಶನ ಮತ್ತು ಗೌರಿ ಮೂರ್ತಿನ ನೀವು ವಿಸರ್ಜನೆ ಮಾಡ್ಬೋದು. ದಯವಿಟ್ಟು ಗಣೇಶನ ತಂದಾಗ ಎಷ್ಟು ಸಂಭ್ರಮ ಮತ್ತು ಮಡಿಯಿಂದ ನೀವು ಮಾಡ್ತೀರಾ ಆ ವಿಸರ್ಜನೆಯನ್ನು ಕೂಡ ನೀವು ಅಷ್ಟೇ ಮಡಿಯಿಂದ ಒಂದು ಭಯ ಭಕ್ತಿಯಿಂದ ನೀವು ಒಂದು ವಿಸರ್ಜನೆನ ಮಾಡಬೇಕಾಗತ್ತೆ. ಇನ್ನು 3 ದಿನ ಇಡೋಕ್ಕೆ ಇಷ್ಟಪಡೋರು ಗಣೇಶನ 3 ದಿನದವರೆಗೂ ಇಟ್ಕೊಂಡು ಪೂಜೆ ಮಾಡ್ಬೋದು. ಕೆಲವರು 10 ದಿನದವರೆಗೂ ಗಣೇಶನ ಇಟ್ಕೊಂಡು ಪೂಜೆ ಮಾಡ್ತಾರೆ. ಏನಪ್ಪ ಅಂದರೆ ಕಾಲಕ್ಕೆ ತಕ್ಕ ಹಾಗೆ ಅಂದರೆ ಮಧ್ಯಾಹ್ನ, ಸಂಜೆ, ಬೆಳಿಗ್ಗೆ ಈ ಥರ ಗಣೇಶನಿಗೆ ತಪ್ಪದೆ ಪೂಜೆನ ಮಾಡಬೇಕು. ನೈವೇದ್ಯಗಳನ್ನ ಇಡಬೇಕಾಗತ್ತೆ. ರಾತ್ರಿ ಎಲ್ಲ 1-2 ದೀಪನಾದರೂ ಉರಿಯೋ ರೀತಿ ನೋಡ್ಕೋಬೇಕಾಗತ್ತೆ. ಇದೆಲ್ಲನ ನೀವು ಯೋಚನೆ ಮಾಡಿ 1 ದಿನ ಇಡ್ತೀರಾ 3 ದಿನ ಇಡ್ತೀರಾ ಅಂತ ನೋಡಿಕೊಂಡು ನೀವು ಗಣೇಶನ ಪೂಜೆ ಮಾಡಬೇಕಾಗತ್ತೆ. ಇನ್ನು ಮನೆಯ ಹೊರಗಡೆ ಒಂದು ಬಕೆಟ್ ನೀರಲ್ಲಿ ಏನಾದರೂ ನೀವು ವಿಸರ್ಜನೆ ಮಾಡೋದಾದರೆ ಆ ಬಕೆಟಲ್ಲಿರುವಂಥ ನೀರನ್ನ ಅಷ್ಟೇ ಯಾರೂ ತೊಳೆಯೋದಿರೋ ಕಡೆ ಹಾಕಬೇಕು. ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಗಿಡಗಳಿದ್ದರೆ ಆ ಒಂದು ಗಿಡಗಳಿಗೆ ಆ ಒಂದು ನೀರನ್ನ ನೀವು ಹಾಕಿ, ಯಾಕಂದರೆ ಆ ಬಕೆಟಲ್ಲಿರೋದು ನಾವು ಪೂಜೆ ಮಾಡಿರುವಂಥ ಗಣೇಶನದು ವಿಸರ್ಜನೆ ಮಾಡಿರುವಂಥ ನೀರಲ್ವ. ಸೊ ಆ ಕಾರಣಕ್ಕೋಸ್ಕರ ಅದನ್ನು ಯಾರು ತುಳಿಯೋ ಕಡೆ ಹಾಕಿಬಿಡಿ. ದಯವಿಟ್ಟು ಮರ ಗಿಡಗಳಿಗೆ ಹಾಕ್ಬೋದು ಅಥವಾ ನಿಮ್ಮ ಮನೆಯಲ್ಲಿರೋ ಪ್ಲ್ಯಾಂಟ್ಗಳಿಗೆ ಬೇಕಾದ್ರೆ ನೀವು ಆ ನೀರನ್ನ ಹಾಕಿ. ಒಂದು ಇಂಪಾರ್ಟೆಂಟ್ ವಿಷಯನ ಮರೆತುಬಿಟ್ಟೆ, ಏನಪ್ಪ ಅಂದರೆ ಗಣೇಶನ ಕದಲಿಸೋ ಮುಂಚೆ ಮತ್ತೊಮ್ಮೆ ಗಣೇಶನಿಗೆ ಕೆಂಪಾರತಿನ ಮಾಡಬೇಕು. ಯಾಕಂದರೆ ನಿಮ್ಮ ಮನೆಗೆ ಏನಾದರೂ 4 ಜನ ಬಂದು ಹೋಗಿದ್ರೆ ಗಣೇಶನ ವಿಜೃಂಭಣೆಯಿಂದ ನೀವು ಸೆಲೆಬ್ರೇಟ್ ಮಾಡಿದ್ದೀರಾ ಅಂದರೆ ಮತ್ತೆ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗಣೇಶನಿಗೆ ನೀವು ತಪ್ಪದೆ ಕೆಂಪಾರತಿನ ಮಾಡಿ ಗಣೇಶನಿಗೆ ದೃಷ್ಟಿ ತೆಗೆದೆ ನೀವು ನಂತರ ನೀವು ಗಣೇಶನ ವಿಸರ್ಜನೆ ಮಾಡಬೇಕಾಗತ್ತೆ. ಗೌರಿ ಗಣೇಶ ಹಬ್ಬದಲ್ಲಿ ಕೆಲವರು ತನಿ ಎರೀತಾರೆ, ಅಂದರೆ ನಾಗರಕಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಇದು ಪದ್ಧತಿನ ಅಥವಾ ಈ ಒಂದು ಪದ್ಧತಿನ ಪ್ರತಿಯೊಬ್ಬರು ಫಾಲೋ ಮಾಡಬೇಕಾ? ಯಾಕಂದರೆ ಮನೆಯಲ್ಲಿ ಮಕ್ಕಳಿರೋರು ನಾಗರಕಲ್ಲು ಪೂಜೆ ಮಾಡಲೇಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಸತ್ಯನಾ ಸುಳ್ಳ ಅಥವಾ ಯಾವ ರೀತಿ ತನಿ ಎರಿಯೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.
ಜೊತೆಗೆ ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಆದ ಕೆಲಸನ ಮಾಡಬೇಕು. ಅದು ಏನು ಎಲ್ಲವನ್ನು ಡೀಟೇಲ್ಸ್ ಆಗಿ ಒಂದು ಸಣ್ಣ ಸಣ್ಣ ವಿಡಿಯೋಗಳಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಂದೇ ವಿಡಿಯೋ ಆದರೆ ಕನ್ಫ್ಯೂಷನ್ ಆಗುತ್ತೆ. ಸೊ ದಯವಿಟ್ಟು ನೆಕ್ಸ್ಟ್ ವೀಡಿಯೋಸ್ಗಾಗಿ ತಪ್ಪದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.